ಸನ್ಮಾನ್ಯ ಶ್ರೀ ಸಾಹೇಬರನ್ನ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫಸ್ಟ್ ಅವ್ರಿಗೆ ಮಾಡಬೇಡಿ, ಆಮೇಲೆ ನಮ್ಮ ಹೆಸರು. ಪತ್ರಿಕೋದ್ಯಮ, ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಹಾಗೆಯೇ ಎಸ್ ಟಿ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂಜೀವ್ ಚವ್ಹಾಣ್ ಅವರನ್ನು, ಕೃಷ್ಣ ಲಮಾಣಿಯವರು, ಹಾಗೆ ನಮ್ಮ ಸಾಹೇಬಗೌಡ ಬಿರಾದರ್ ಅವರು, ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮತ್ತು ವಕ್ತಾರನಾಗಿ ಮಾಧ್ಯಮ ಇದರಲ್ಲೆಲ್ಲ ಕೂಡ ಕೆಲಸ ಮಾಡಿದ್ದೀನಿ. ಮತ್ತು ಈಗ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ಕೂಡ ತಗೊಂಡು ಅಲ್ಲಿಗೂ ಕೂಡ ಈಗ AICCಯಿಂದ ಕೇರಳಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ. ಸೊ ಈಗ ನಾನು ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಕಾಂಗ್ರೆಸ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ AICC ಅವರು ದೇಶದಲ್ಲಿ 11 ಪಾರ್ಲಿಮೆಂಟ್ ಕ್ಷೇತ್ರಗಳು ಎಸ್ಸಿನ ಕ್ಷೇತ್ರಗಳನ್ನು ತಗೊಂಡಿದ್ದಾರೆ ಇವತ್ತು. ಮಹಾರಾಷ್ಟ್ರದಲ್ಲಿ 2, ಬಿಹಾರಲ್ಲಿ 2, ಈ ಥರ ಎಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಿಜಾಪುರ ಕ್ಷೇತ್ರ ಮೀಸಲು ಕ್ಷೇತ್ರವನ್ನು ತಗೊಂಡಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನಗೆ ಕಳೆದ 1 ವರ್ಷದಿಂದ ರಾಜೇಂದ್ರ ಪಾಲ್ ಗೌತಮ್ ಸಾರ್ ಅಂತೇಳಿ ರಾಷ್ಟ್ರಾಧ್ಯಕ್ಷರಾಗಿ ಬಂದಿದ್ದಾರೆ. ಈಗ ಅವರು CWC ಮೆಂಬರ್ ಕೂಡ ಆಗಿದ್ದರು ಕಳೆದ ಇದರಲ್ಲಿ. ಉತ್ತರ ಪ್ರದೇಶನ ಇನ್ಚಾರ್ಜ್ ಆಗಿದ್ದಾರೆ. ಅದೇ ರೀತಿ LDM ಅಂದರೆ SC ST OBC ಮೈನಾರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಗಮನಿಸ್ತಾ ಇರ್ತಕ್ಕಂಥ ರಾಜು ಸಾರ್ ಅವರು ಕೂಡ ಪರ್ಮನೆಂಟ್ CWC ಮೆಂಬರ್. ಈ ಕಾರ್ಯಕ್ರಮ ಕೊಟ್ಟಿರೋದೇ ರಾಜು ಸಾರ್ ಅವರು. ಸೊ ಏನು ನಾನು ರಾಷ್ಟ್ರದ ಸಭೆಯಲ್ಲಿ ಭಾಗವಹಿಸಬೇಕಿದ್ರೆ ದೇಶದಲ್ಲೇ ಒಂದು ಗುರುತನ್ನು ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲಿ ಅಸೆಂಬ್ಲಿಯನ್ನು ಪಾರ್ಲಿಮೆಂಟನ್ನು ನಾವು ಸೋತಿದ್ದೀವಿ, ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ನಮಗೆ ಹಿನ್ನಡೆ ಆಗಿದೆ. ಎಲ್ಲಿ ಪರಿಶಿಷ್ಟ ಜಾತಿಯ ಸೀಟ್ಗಳು ಗೆದ್ದಿದ್ದೀವಿ, ಅಲ್ಲಿ ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ. ಅದು ದೇಶದಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಕರ್ನಾಟಕದಲ್ಲಿ 9 ಸೀಟ್ ಗೆದ್ದಿದ್ದೀವಿ. ಈಗ ನಿಮ್ಮ ಹೈದರಾಬಾದ್ ಕರ್ನಾಟಕ ಪೂರ್ತಿ ಗೆಲ್ಲಂಥ ಕೆಲಸ ಆಯಿತು. ಉಳಿದಂತೆ ನಮಗೆ 28 ಸೀಟಲ್ಲಿ ಬೇರೆಯವರೆಲ್ಲ BJPಯವರು JDS ಗೆದ್ದರು. ಸೊ ಈಗ ನಮ್ಮಲ್ಲಿ ಇದನ್ನ ಮೇಲೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. LDM ಅನ್ನು ಕೂಡ SC ST OBC ಮೈನಾರಿಟಿ ಅದು ಪಕ್ಷದಲ್ಲಿ ಇದನ್ನೇ ಒಂದು ವಿಂಗ್ ಮಾಡಿದ್ದಾರೆ. ಇದನ್ನು ತಿರ್ಗಾ ಅಂತ ಕೇಳಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಕೂಡ ಎಲ್ಲಿಗೆ ಹೋದರೂ ಕೂಡ ಸಮುದ್ರಕ್ಕೆ ಏನು ನೀರು ಸೇರುತ್ತೆ ಆ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಮತ್ತು ಉನ್ನತಿಗಾಗಿ ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನು ತಮಗೆ ಸ್ಪಷ್ಟವನ್ನು ಪಡಿಸ್ತಾ, ಇವತ್ತು ಏನು ವಿಜಯಪುರದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕು ಅಂತೇಳಿ ನಾನು ರಾಜು ಅಲ್ಗೂರು ಸಾಹೇಬ್ರಿಗೆ ಮಾತಾಡಿದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಲೋಣಿ ಅವ್ರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ನ್ಯಾಷನಲ್ ಕೋಆರ್ಡಿನೇಟರ್ಗೆಲ್ಲ ಕೂಡ ನಾನು ಮಾತನಾಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಟೀಮೇ ಇದೆ AICCಯಿಂದ. ಅವರು ಏನೇನು ಕೆಲಸಗಳನ್ನು ಕೊಡ್ತಾರೆ ಅದನ್ನು ಕೂಡ ನಾವು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾರು ಸಕ್ರಿಯರಿರೋದಿಲ್ಲ ಅದನ್ನು ಕೂಡಲೇ ನಾವು ಅವ್ರನ್ನ ತೆರವು ಮಾಡ್ತಕ್ಕಂಥದ್ದು. ಮತ್ತು ಪ್ರತಿಯೊಂದು ಸಭೆಯಲ್ಲೂ ಒಂದು ಸಭೆಗೆ 100 ಸಾರಿ ಹೇಳ್ತಾರೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತೇಳಿ. ಸೊ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ. ಎಲ್ಲಿ ಒಂದೇ ಜಾತಿ ಒಂದು ಕ್ಷೇತ್ರದಲ್ಲಿ 2-3 ಬ್ಲಾಕ್ಗಳು ಬರ್ತವೆ, ಸಿಟಿನಲ್ಲಿ ಜಾಸ್ತಿ ಬರುತ್ತೆ ಬೆಂಗಳೂರಲ್ಲಿ. ನಮ್ಮ ಈ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಒಂದು ಕ್ಷೇತ್ರಕ್ಕೆ 2 ಇದು ಬರ್ತದೆ. ಅಲ್ಲಿ ನೀವು ಕಡ್ಡಾಯವಾಗಿ ಒಂದೇ ಜಾತಿಯವರು ಇರக்கூಡದು ಬ್ಲಾಕ್ ಅಧ್ಯಕ್ಷರುಗಳು. ಮತ್ತು ಪದಾಧಿಕಾರಿಗಳನ್ನು ಕೂಡ ಎಲ್ಲ ವರ್ಗಗಳಿಗೂ ಈಗ ಎಷ್ಟು ಮತದಾರರುಗಳಿದ್ದಾರೆ ಅವ್ರಿಗೆ ಹಂಚಿಕೆ ಆಗಬೇಕು ಅಂತ ಕೂಡ ಈಗಾಗಲೇ AICC ನಮಗೇನು ಹೇಳಿದೆ ಅದನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ, ರಾಜ್ಯದಲ್ಲಿ 40 ಜಿಲ್ಲಾ ಅಧ್ಯಕ್ಷರುಗಳಿಗೂ ಕೂಡ ಹೇಳಿದ್ದೀನಿ. ಸೊ ರಾಜು ಅಲ್ಗೂರು ಸಾಹೇಬರು ಕೂಡ ಅವರು ಕೂಡ ನಾನು ಕಳೆದ ಬಾರಿ ಬಂದಾಗ ಅವರೇ ಜಿಲ್ಲಾಧ್ಯಕ್ಷರಿದ್ದರು ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಕೂಡ ಆದರು. ಫಸ್ಟು ನಾವು ಬೇಸಿಕ್ ವರ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಈಗ ತಮಗೆಲ್ಲ ಗೊತ್ತಿರುವಾಗೆ ನಮಗೆ ಏನು ಕಳೆದ ಬಾರಿ ನಾವು ಸೋತಿದ್ದೀವಿ, 51% BJPಯವರು ಮತಗಳನ್ನು ಗಳಿಸಿದ್ದಾರೆ, ನಾವು 45% ನಾವು ಮತವನ್ನು ಗಳಿಸಿದ್ದೀವಿ. ಸೊ ಈಗ ಅದನ್ನು ಯಾವ ವರ್ಗಗಳು ನಮ್ಮನ್ನು ಕೈ ಹಿಡಿದಿಲ್ಲ, ಯಾಕೆ ಇದು ಹಿನ್ನಡೆ ಆಗ್ತು, ಮತ್ತು ಏನೇನು ನಮಗೆ ಈ ಪಾರ್ಲಿಮೆಂಟ್ ಕ್ಷೇತ್ರ ಸೋಲೋದಕ್ಕೆ ಏನು ಕಾರಣಗಳು ಅಂತಕ್ಕಂಥದ್ದನ್ನು ನಾನು ಪರಿಶೀಲನೆ ಮಾಡಬೇಕಾಗ್ತದೆ. ಇದು ಸತತವಾಗಿ 3 ವರ್ಷಗಳ ಕಾಲ
ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ ಈ ಒಂದು ಕೆಲಸ ಸಕ್ರಿಯವಾಗಿರುತ್ತೆ. ಈಗ ಇಡೀ ದೇಶದಲ್ಲಿ 11 ಕ್ಷೇತ್ರ ತೊಗೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಚಿತ್ರದುರ್ಗ ಸೋತಿದ್ದೀವಿ ಮತ್ತು ಕೋಲಾರ ಸೋತಿದ್ದೀವಿ, ಅದನ್ನು ಕೂಡ ತಗೊಳ್ಬೋದು ಅಂತೇಳಿ ನಾನು ಭಾವಿಸಿದ್ದೀನಿ. ನನಗೆ ಏನಪ್ಪ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಹೆಮ್ಮೆ ಅಂತ ಹೇಳಿದ್ರೆ, AICC ಅವರು ನನಗೆ ಕಳೆದ ಬಾರಿ 9 ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟಿದ್ದರು. 5 ಪರಿಶಿಷ್ಟ ಜಾತಿ, 2 ಪರಿಶಿಷ್ಟ ವರ್ಗ ಮತ್ತು 2 ಹಿಂದುಳಿದ ವರ್ಗ ಅಂತೇಳಿ ನಾವು ಮಾಡ್ಕೊಂಡಿದ್ವಿ. ಪರಿಶಿಷ್ಟ ಜಾತಿದು ತಮಗೆ ಗೊತ್ತಿದೆ, ಇದು ರಾಯಚೂರು ಆ್ಯಂಡ್ ಬಳ್ಳಾರಿ ಮತ್ತು ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಕೂಡ ನನಗೆ ಜವಾಬ್ದಾರಿ ಮಾಡಿದರು. ಮೈಸೂರಲ್ಲಿ ಯತೀಂದ್ರವರೇ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು AICCನಲ್ಲಿತ್ತು. ಕಡೆಗೆ ಅದನ್ನು ಒಕ್ಕಲಿಗ ಕಮ್ಯುನಿಟಿಯ ಲಕ್ಷ್ಮಣ್ಣವ್ರಿಗೆ ಟಿಕೆಟನ್ನು ಕೊಟ್ಟರು. ಬೇರೆ ಕಡೆ ತಮಗೆ ಗೊತ್ತಿರುವ ಹಾಗೆ ಹಿಂದುಳಿದ ವರ್ಗಕ್ಕೆ ಬೇರೆ ಕಡೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇವತ್ತೇನು ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಮೊದಲನೇದಾಗಿ ಈಗ ಇರ್ತಕ್ಕಂಥ BJP MP ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಅದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಜ್ಯದ ಇವರು ನಮ್ಮ ರಾಜು ಅಲಗೂರು, ನಮ್ಮ ಜಿಲ್ಲಾ SC ಘಟಕದ ಅಧ್ಯಕ್ಷರಾದಂಥ ಇವರು ಮತ್ತು ಶಾಸಕರುಗಳ ಮುಖಾಂತರ ನಾವು ಅದನ್ನು ಕೊಟ್ಟಂಥ ಭರವಸೆಗಳೇನು ಕೇಂದ್ರ ಸರ್ಕಾರದಿಂದ ಮತ್ತು ಅವರು ಏನೇನು ಭರವಸೆ ಪೂರೈಸಿದ್ದಾರೆ ಅಥವಾ ಯಾಕೆ ಪೂರೈಸಿಲ್ಲ, ಜನಸಂಪರ್ಕದಲ್ಲಿದ್ದಾರೆ, ನಮ್ಮ ಅಭ್ಯರ್ಥಿಯಾಗಿದ್ದವರು ಜನಸಂಪರ್ಕದಲ್ಲಿದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಗಳು ಜನಸಂಪರ್ಕದಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ, ಇವತ್ತು ಯುವಕರುಗಳು ಈ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ, ನಮ್ಮ ಸುತ್ತಮುತ್ತ ನಮ್ಮ ದೇಶಗಳಲ್ಲಿ ಪಕ್ಕಪಕ್ಕದ ದೇಶಗಳಲ್ಲಿ ಯಾವುದೇ ಥರದ ವಿದ್ಯಾರ್ಥಿಗಳು ದಂಗೆ ಎದ್ದು ಆ ಸರ್ಕಾರಗಳನ್ನೇ ಬುಡಮೇಲು ಮಾಡಿದಂಥ ಪರಿಸ್ಥಿತಿ ಇಲ್ಲಿ ಅಲ್ಲಾಗಿದೆ, ಇಲ್ಲ ಆಗಲ್ಲ ಅಂತೇಳಿ BJP ಅವರು ಭಾಳ ಬೀಗ್ತಾಯಿದ್ರು. ಇವತ್ತು BJP ಅವ್ರನ್ನೂ ಕೂಡ ನಾವು ಕೆಡಿತೀವಿ ಅನ್ನೋಂಥ, ಅವ್ರನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಕ್ಕಳುಗಳು ಏನು ಇವತ್ತು ವಿದ್ಯಾರ್ಥಿಗಳು ಪ್ರತಿಜ್ಞೆ ಮಾಡಿದ್ದಾರೆ. ಇವತ್ತು ನೋಡಿ, ಕಳೆದ ಬಾರಿ CET ಮಾಡಿದರು, ಇವತ್ತು ಅವರು ನೇರವಾಗಿ ಪ್ರಧಾನಮಂತ್ರಿಗಳ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವೆಲ್ಲ ಕೂಡ ದೇಶದಲ್ಲಿ ಈ ಥರ ವ್ಯವಸ್ಥೆಗಳಿರುವಾಗ ಈ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಯಾಕೆ ಕಾಂಗ್ರೆಸ್ ಪಕ್ಷ ಅಂದರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತಳಮಟ್ಟದಿಂದ ನೂರಾರು ವರ್ಷಗಳ ಕಾಲ ಸ್ವತಂತ್ರ ಹೋರಾಟ ಮಾಡಿ ದೇಶದ ಜನರ ನಾಡಿನ ಮಿಡಿತಗಳನ್ನು ತಿಳ್ಕೊಂಡು, ನಾಡಿ ಮಿಡಿತಗಳನ್ನು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ದು. ಇವತ್ತವರೆಗೂ ಕೂಡ ಯಾವುದೇ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅವ್ರು ಹೇಳೋದೇನಪ್ಪ ಅಂದರೆ, ಹೈವೇ ಮಾಡಿದ್ದೀವಿ, ಬ್ರಿಡ್ಜ್ ಮಾಡಿದ್ದೀವಿ, ರೈಲ್ ಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ಕಾಂಗ್ರೆಸ್ ಪಕ್ಷ ನಿಮಗೆ ನರೇಗಾ ಅಂತ ಕಾರ್ಯಕ್ರಮ, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ 100 ದಿನಗಳ ಕಾಲ ನಾವು ಕೂಲಿಗಳನ್ನು ಕೊಡ್ತಕ್ಕಂಥದ್ದು. ಯಾವ ಒಬ್ಬ ಪ್ರಜೆನೂ ಕೂಡ ಹೋಗಿ ಬೇರೆಯವ್ರ ಹತ್ರ ಮನೆ ಬಾಗಿಲಲ್ಲಿ ನಿಂತ್ಕೋಬಾರ್ದು, ಅವನು ಶ್ರಮ ಅವನು ಗ್ರಾಮಾಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟರೆ ಇವತ್ತು ಅದನ್ನೆಲ್ಲ ಕಡಿತಗೊಳಿಸಿದ್ರು. 100 ದಿನ ಅನ್ನೋದನ್ನು ಕಡಿತಗೊಳಿಸಿದ್ರು. ಅವ್ರು ಕೊಡ್ತಕ್ಕಂಥ ಕೂಲಿಗಳನ್ನು ಇದನ್ನು ಮಾಡಿದ್ರು. ಏನು ನಾವು ರೈಟ್ ಟು ಫುಡ್ ಆ್ಯಕ್ಟ್ ತಗೊಂಬಂದ್ವಿ, ಇವತ್ತು ಅದನ್ನು ನಮ್ಮ ಕಾರ್ಯಕ್ರಮ ಅಂತಾರೆ ತಂದವರು ಕಾಂಗ್ರೆಸ್ನವರು. ಏನು ಫುಡ್ ಈ ದೇಶದಲ್ಲಿ ಮೋದಿಯವರು ಫಸ್ಟು ಪ್ರಧಾನಮಂತ್ರಿ ಆದ ದಿವಸ ನಾನು TV ನೋಡ್ತಾ ಇದ್ದೆ, 2ನೇ ಹಸಿರು ಕ್ರಾಂತಿ ಆಗಬೇಕು ಅಂತೇಳಿ ಅವರು ಪ್ರಮಾಣ ವಚನ ತಗೊಂಡ ತಕ್ಷಣ ಹೇಳಿದಂಥ ಮಾತು, 2ನೇ ಹಸಿರು ಕ್ರಾಂತಿ ಅಂದರೆ ಮೊದಲು ನೀವು ಮಾಡಿದಿರ ಸ್ವಾಮಿ. ಕಾಂಗ್ರೆಸ್ ಪಕ್ಷ ಬಾಬು ಜಗಜೀವನ್ ರಾಮ್ನವರು ಆ ಹಸಿರು ಕ್ರಾಂತಿ ಮಾಡಲಾಗಿ ಇವತ್ತು ಈ 140 ಕೋಟಿ ಜನ ಪ್ರತಿಯೊಬ್ಬರಿಗೂ ಊಟ ಸಿಗ್ತಿರ್ತಕ್ಕಂಥದ್ದು. ಅವ್ರು ಕೊಟ್ಟಂಥ ಇವತ್ತು ಅವ್ರಿಗೆ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತಲೇ ಬಿರುದು ಕೊಟ್ಬಿಡ್ತೀವಿ ಈ ದೇಶ. ಸೊ ಎಲ್ಲ ಕಾರಣಗಳಿಂದ ಅವರು ಜನಪರವಾದಂಥ ಕೆಲಸ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ. ಕೊಟ್ಟಂಥ ಭರವಸೆಗಳು ಯಾವುದನ್ನು ಕೂಡ ಭರವಸೆಗಳನ್ನು ಈಡೇರಿಸಿಲ್ಲ. ಈಗ ರಾಹುಲ್ ಗಾಂಧಿಯವರು ನನ್ನೇನು ಕೂಡ ಒಬ್ಬ ವಿದ್ಯಾರ್ಥಿಗೆ ಹೊಡೆದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೆ, ಸಾಮಾನ್ಯ ಮನುಷ್ಯನಂತೆ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಈ ದೇಶದ ಅತ್ಯುನ್ನತವಾದಂಥ ಕಾಂಗ್ರೆಸ್ ಪಕ್ಷದಲ್ಲೂ ದೊಡ್ಡ ಮಟ್ಟದಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಇವತ್ತು ನಮ್ಗೆ ಅವರೆಲ್ಲ ಪ್ರೇರಣೆ, ಇಲ್ಲಿ ಕುಳಿತಿರೋ ಎಲ್ಲ ಕಾಂಗ್ರೆಸ್ಸಿಗರಿಗೆ ಎಲ್ಲರಿಗೂ ಕೂಡ ಏನಪ್ಪ ರಾಹುಲ್ ಗಾಂಧಿಯವರೇ ಹೋಗ್ತಾರೆ, ನಾನು ಇಲ್ಲಿ ಕೂತ್ಕೊಂಡು ಫೋನ್ ಮಾಡ್ತೀವಿ ನಾವು ಜನರ ಕಷ್ಟದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ. ಈ ಥರದ ಚಿಂತನೆಗಳನ್ನು ಬದಲಾವಣೆ ಆಗಬೇಕಾಗ್ತದೆ. ಇವತ್ತರೆಗೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಇದನ್ನು ಎದುರಿಸ್ತಿಲ್ಲ, ಒಂದು ಪತ್ರಿಕಾಗೋಷ್ಠಿ ಎದುರಿಸ್ತಿಲ್ಲ. ಮೋನಿ ಬಾಬಾ ಅಂದರು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರಿಗೆ, ಅವರು ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರು, ವಿದೇಶದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಇವರು ಯಾವುದೋ ಒಂದು ವಾಟ್ಸಪ್ಪಲ್ಲಿ ಇವರು ಬರೋ ಅಂಥ ಮಟ್ಟಕ್ಕೆ ಈ ದೇಶವನ್ನು ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ಬ್ಲಾಕ್ ಇರ್ತಾರೆ
ಯಾರು ಬ್ಲ್ಯಾಕಿಗೆ ಹೋಗಿ ಮೀಟಿಂಗ್ ಮಾಡಿಲ್ಲ. ಎಲ್ಲ ಬ್ಲ್ಯಾಕ್ ಹೋಗಿ ಬಾಗೇವಾಡಿ, ಚಡ್ಚಣ, ಇಂಡಿ, ಆಮೇಲೆ ಸಿದ್ದಿಗಿ, ದೇವರಿಪ್ರಿಗೆ ಎಲ್ಲ ಕಡೆಗೂ ಕೂಡ ಹೋಗಿ ಅಲ್ಲಿ ಬ್ಲಾಕ್ನ ಅಧ್ಯಕ್ಷರಿಗೆ ಕರೆಸಿ, ಪದಾಧಿಕಾರಿಗಳಿಗೆ ಕರೆಸಿ ಮತ್ತು ಮೇನ್ ಬಾಡಿ ಬ್ಲಾಕ್ ಅಧ್ಯಕ್ಷರಿಗೆ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಅಲರ್ಟ್ ಮಾಡಿ ನಮ್ಮ ST ಘಟಕವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ನಾವು ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಇಲ್ಲಿ ಜಾತಿ ವ್ಯವಸ್ಥೆ ಒಂದೇ ಕಮ್ಯುನಿಟಿ ಕೊಡೋಂಗಿಲ್ಲ, ಅದನ್ನು ಹಂಚಿಕೆ ಆಗಬೇಕು ಅಂತ ಹೇಳಿದ್ರಿ. ಇಲ್ಲ ಆ ಥರ ಆಗಿದೆಯಾ ಜಿಲ್ಲೆ? ಇಲ್ಲ ಆಗಿಲ್ಲ ಅಂದ್ರೆ ಮಾಡ್ತೀವಿ ಸರ್. ಈಗ ನೋಡಿ ಎಕ್ಸಾಂಪಲ್ ನಮ್ಮ ಮೈಸೂರು ಚಾಮರಾಜನಗರಕ್ಕೆ ಬಂದರೆ ಅಲ್ಲಿ